ಸಿದ್ದರಾಮಯ್ಯನವರ ಎದುರಿಗೆ ಇರುವ ಕಾನೂನಿನ ಅವಕಾಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕಾನೂನಿನ ಅವಕಾಶಗಳು ಈ ಕೇಸ್ನಲ್ಲಿ ಬರೀ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಇವರ ವಿರುದ್ಧ ರಾಜ್ಯಪಾಲರ ಹತ್ರ ದೂರು ತೆಗೆದುಕೊಂಡು ಹೋಗಿರುವ ಟಿ.ಜೆ. ಅಬ್ರಹಾಂ ಅವರಿಗೂ ಇದೆ. ಧನಂಜಯ ಸರ್, ಪಾಸಿಬಿಲಿಟಿ ಬಹಳ ಕಡಿಮೆ ಆದರೂ ಕೇಳ್ತಾ ಇದ್ದೀನಿ, ಅಕಸ್ಮಾತ್ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಲ್ಲ ಅಂತ ರಾಜ್ಯಪಾಲರು ಹೇಳಿದ್ರೆ ಟಿ.ಜೆ. ಅಬ್ರಹಾಂ ಏನು ಮಾಡ್ತಾರೆ? ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅಥವಾ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗತ್ತೆ. ಆ್ಯಂಡ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳ್ತಾ ಇದ್ದೀನಿ, ಅನುಮತಿಯನ್ನ ಕೊಡಿ ಅನ್ನುವಂಥ ವಾದ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಪ್ರಕರಣ ಒಂದು ಸೂಕ್ತವಾದ ತನಿಖೆಗೆ ಪ್ರಕರಣ ಇದು. ಸೊ ತನಿಖೆಗೆ ದಯವಿಟ್ಟು ಆದೇಶ ಕೊಡಿ ಅಂತ ಹೋಗ್ಬೋದು. ಆ್ಯಂಡ್ ತನಿಖೆ ಮಾಡುವಂಥ ಸಂಸ್ಥೆ ರಾಜ್ಯ ಸರ್ಕಾರದ ಸಂಸ್ಥೆ ಆಗುತ್ತೆ ಲೋಕಾಯುಕ್ತ ಪೊಲೀಸ್ ಇಲಾಖೆ. ಲೋಕಾಯುಕ್ತ ಪೊಲೀಸ್ ಇಲಾಖೆ ತನಿಖೆ ಮಾಡೋದು ಬೇಡ, ಒಂದು ಹೊರಗಿನ ಸಂಸ್ಥೆ ಅದನ್ನು CBI ತನಿಖೆ ಮಾಡಲಿ ಅಂತ ಮನವಿಯನ್ನು ಮಾಡ್ಬೋದು. ಬಟ್ ಆದರೆ ಗವರ್ನರ್ ಅವರು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಮಾಡೋದಾಗೆ ಅದು ಅವರು ದೇ ವಿಲ್ ಆಲ್ವೇಸ್ ಸೇ ದಟ್ ತನಿಖೆ ಮಾಡೋದಕ್ಕೆ ನೀವು ವೈ ಆರ್ ಯು ಕೀನ್ ಟು ಪ್ರಾಸಿಕ್ಯೂಟ್ ಹಿಮ್. ತನಿಖಾ ಸಂಸ್ಥೆಗಳಿರೋದು ಯಾತಕ್ಕೆ? ತನಿಖೆಗೆ ಕೇಳಿ ಆ್ಯಂಡ್ ತನಿಖೆಗೆ ಸೂಕ್ತವಾದ ಪ್ರಕರಣ ಆದರೆ ತನಿಖೆ ಕೊಡ್ತೀವಿ ಅಂತ. ಗವರ್ನರ್ ಅವರಿಗೆ ಡೈರೆಕ್ಷನ್ ಕೊಡೋದಿಲ್ಲ ಅಂತ ಅಂದ್ಕೋಬಹುದು ಕೋರ್ಟು. ನೀವು ಕೊಡಬೇಕಿತ್ತು ಕೊಟ್ಟಿಲ್ಲ ಅಂತ. ಬಿಕಾಸ್ ಕೊಡಬೇಕಿತ್ತು ಕೊಟ್ಟಿಲ್ಲ ಅಂದರೆ ಇರುವ ದಾರಿ ಒಂದೇ, ಇವ್ರು ಪ್ರಾಸಿಕ್ಯೂಟ್ ಮಾಡಿದ್ರೆ ಮಾತ್ರ ಅಂತ ಆಗತ್ತೆ. ಆ ರೀತಿ ಕೋರ್ಟ್ ಭಾವಿಸೋದಿಲ್ಲ. ನೋಬಡಿ ಈಸ್ ಇಂಡಿಸ್ಪೆನ್ಸಿಬಲ್. ಸೊ ಇದು ತನಿಖೆಗೆ ಸೂಕ್ತವಾದ ವಿಷಯ. ಸೊ ತನಿಖೆಗೆ ಆದೇಶಿಸ್ತೀವಿ ಅಂತ ಹೇಳ್ಬೋದು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಹೋದ್ರೂ ಕೂಡ, ಅಂದ್ರೆ ನಾನು ಅನುಮತಿ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯನವರು ಸೇಫ್ ಆಗಿಬಿಟ್ರು ಅಂತ ಆಗೋದಿಲ್ಲ ಅವಾಗ. ಇಲ್ಲ, ಒಂದು ವೇಳೆ ಯಾರು ದೂರುದಾರರಿದ್ದಾರೆ ಅವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೆ ಅವ್ರಿಗೆ ಅನುಮತಿ ಪೂರ್ವಾನುಮತಿ ಎಲ್ಲ ಸಿಗೋದ್ರ ಬದಲು ತನಿಖೆಗೆ ಅವಕಾಶವಾಗಬಹುದು. ಡೈರೆಕ್ಟ್ ಆಗಿ ಹೋಗಿದ್ರೆ ಟಿ.ಜೆ. ಅಬ್ರಹಾಂ ರಾಜ್ಯಪಾಲರ ಹತ್ರ ಹೋಗೋ ಬದಲು ಡೈರೆಕ್ಟ್ ಆಗಿ ಹೈಕೋರ್ಟ್ಗೆ ಹೋಗ್ಬಿಟ್ಟಿದ್ರೆ, ಹೈಕೋರ್ಟ್ಗೆ ಹೋದ್ರೆ ತನಿಖೆಯನ್ನು ಅಷ್ಟೇ ಕೇಳ್ಬೋದು ನೀವು. ಅಂಡ್ ಈಗಲೂ ಕೂಡ ನೀವು ಈ ಒಂದು ಮಾರ್ಗದಲ್ಲಿ ಹೋದ್ರೂ ಕೂಡ ಕೋರ್ಟು ಅದನ್ನ ಪರಿಗಣಿಸೋದಿಲ್ಲ. ಯಾಕೆ ಅಂದ್ರೆ ಗವರ್ನರ್ ಅವರು ಈಗ ಅಲ್ಟಿಮೇಟ್ಲಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅಂತ ಏಜೆನ್ಸಿ ಇದೆ. ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಇದೆ, ಕರ್ನಾಟಕದ ಹೊರಗೆ CBI ಸಂಸ್ಥೆ ಇದೆ. ಆ ಸಂಸ್ಥೆಗಳು ತನಿಖೆಯನ್ನು ಮಾಡಲಿ. ಖಾಸಗಿ ವ್ಯಕ್ತಿ ಆದಂಥವನು ಒಂದು ರಿಸೋರ್ಸಸ್ ಯಾವಾಗಲೂ ಲಿಮಿಟೆಡ್ ಆಗಿರುತ್ತೆ. ಸೊ ಖಾಸಗಿ ವ್ಯಕ್ತಿ ಅಂತ ಒಂದು ವಾದವನ್ನು ಮುಂದಿಟ್ಟರು ಕೂಡ ಕೋರ್ಟು ಆ ವಾದಕ್ಕೆ ಮನ್ನಣೆಯನ್ನು ಕೊಡೋ ಸಾಧ್ಯತೆ ಇಲ್ಲ. ಬಟ್ ಇನ್ಸ್ಟೆಡ್ ತನಿಖೆಗೆ ಅವಕಾಶವನ್ನು ಕೊಡ್ತೀವಿ. ತನಿಖೆಗೆ ಅವಕಾಶವನ್ನು ಕೊಟ್ಟರೆ ಗ್ರೀವಿಯನ್ಸ್ ಇರೋದಿಲ್ಲ ಅಲ್ಲ. ಕರೆಕ್ಟ್. ಸತ್ಯ ಹೊರಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಮಾಡುವ ವ್ಯಕ್ತಿಗೆ ತನಿಖೆಗೆ ಒಂದು ವೇಳೆ ಕೋರ್ಟು CBI ಮೂಲಕ ತನಿಖೆಗೆ ಅವಕಾಶವನ್ನು ಕೊಡ್ತೀವಿ ಅಥವಾ ಆದೇಶವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಹಿ ಹ್ಯಾಸ್ ನೋ ಗ್ರೀವಿಯನ್ಸ್. ಓಕೆ, ಆವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲದೆ ತನಿಖೆ ಆರಂಭ ಆಗಿರುತ್ತೆ. ಕೋರ್ಟ್ ತನಿಖಾ ಸಂಸ್ಥೆ ಸಿದ್ದರಾಮಯ್ಯನವರು ನೋಟಿಸ್ ಕೊಡೋಕೆ ಅವಕಾಶ ಇರುತ್ತಾ? ತನಿಖಾ ನಿಮ್ಮ ಬಗ್ಗೆ ಒಂದು ಆರೋಪ ಇದೆ, ಬನ್ನಿ ಇಲ್ಲಿ ವಿಚಾರಣೆಗೆ. ಒಂದು ವೇಳೆ ಅಂತ ಪರಿಸ್ಥಿತಿಯಲ್ಲಿ ಕೋರ್ಟು ತನಿಖೆಗೆ ಆದೇಶಿಸಿದ್ರೆ ಪೂರ್ವಾನುಮತಿ ಅವಶ್ಯಕತೆ ಬರೋದಿಲ್ಲ ಅವಾಗ ಅಂತ ಪ್ರಕರಣಗಳಲ್ಲಿ. ಅವಾಗ ಸಿದ್ದರಾಮಯ್ಯನವರು ನೋಟಿಸ್ ಕೊಟ್ಟರೆ ಸಿದ್ದರಾಮಯ್ಯನವರು ಹೋಗ್ಬೇಕಾಗತ್ತೆ. ನೋಟಿಸ್ ಕೊಡುವಂಥದ್ದು ಪೊಲೀಸ್ ತನಿಖೆಯ ಭಾಗವಾಗಿ ಕೊಡ್ತಾರೆ. ಓಕೆ. ಈಗ ಖಾಸಗಿ ವ್ಯಕ್ತಿಗಳಿಗೆ ಪೊಲೀಸ್ನವ್ರು ಏನು ನೋಟಿಸನ್ನು ಕೊಡ್ತಾರೆ ಆ ಥರನಾದ ನೋಟಿಸನ್ನು ಕೊಡ್ತಾರೆ. ಅಂತ ನೋಟಿಸ್ಗೆ ಅವ್ರು ಹೋಗ್ಬೇಕಾಗತ್ತೆ. ಆ್ಯಂಡ್ ನೋಟಿಸ್ಗೆ ಅವರು ಇಂಟರೋಗೇಷನ್ ಸಮಯದಲ್ಲಿ, ದಟ್ಸ್ ಕಾಲ್ಡ್ ಇಂಟರೋಗೇಷನ್ ಆದ ನಂತರ ಅಥವಾ ಸಮಯದಲ್ಲಿ ಬಂಧನಕ್ಕೆ ಸೂಕ್ತವಾದ ಪ್ರಕರಣ ಅಂತ ಅನ್ಸಿದ್ರೆ ಈ ಕ್ಯಾನ್ ಈವನ್ ಬಿ ಅರೆಸ್ಟೆಡ್. ಅವಾಗ ಪ್ರಾಸಿಕ್ಯೂಷನ್ ಪ್ರಶ್ನೆನೇ ಬರೋದಿಲ್ಲ ಅಲ್ಲ. ಅರೆಸ್ಟ್ ಮಾಡುವಂಥ ತನಿಖೆಯ ಭಾಗವಾಗಿ ನೀವು ಆಕ್ಚುಲಿ ತನಿಖೆ ಮಾಡುವಂಥ ಸಮಯದಲ್ಲಿ ಅರೆಸ್ಟ್ ಮಾಡ್ತೀರಿ. ಅರೆಸ್ಟ್ ಮಾಡಿದ ನಂತರ ಮತ್ತೆ ನೀವು ಕಲೆ ಹಾಕುವಂಥ ಎಲ್ಲ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದಲ್ಲಿ ಹಂಗಾದ್ರೆ CBI ಯಾಕೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳ್ತು ರಾಜ್ಯ ಸರ್ಕಾರಕ್ಕೆ? ಪ್ರಾಸಿಕ್ಯೂಷನ್ ತನಿಖೆಗೆ ಶುರು ಮಾಡಲಿಕ್ಕೆ ಅವ್ರು ಫಸ್ಟ್ ದೇ ಡಿ ನಾಟ್ ಆಸ್ಕ್ ಎನಿಥಿಂಗ್. CBI ಅನ್ನೋರು ರಾಜ್ಯ ಸರ್ಕಾರದಿಂದ ಏನನ್ನು ಕೇಳಲಿಲ್ಲ. CBIಗೆ ಹಸ್ತಾಂತರ ಮಾಡಿದ್ದು ರಾಜ್ಯ ಸರ್ಕಾರ. ಯಾಕೆಂದರೆ ED ತನಿಖೆ ಮಾಡುವಂಥ ಸಮಯದಲ್ಲಿ ED ಸಂಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ಏನು ಹೇಳಿದೆ ಅಂದರೆ, ಆರೋಪಿ ಅವರ ವಿರುದ್ಧ ನಾವು ಮಾಡ್ತಿರುವಂಥ ತನಿಖೆಯ ಭಾಗವಾಗಿ ನಾವು ಕಂಡುಕೊಂಡಂಥ ಮತ್ತೊಂದು ಅಂಶವೇನೆಂದರೆ ಇವರ ಬಳಿ ಆದಾಯಕ್ಕೂ ಮೀರಿದ ಆಸ್ತಿ ಇದೆ, ಇದು ತನಿಖೆಗೆ ಸೂಕ್ತವಾದ ಯೋಗ್ಯವಾದ ವಿಷಯ ಅಂತ ಹೇಳಿರೋ ಕಾರಣಕ್ಕೆ ರಾಜ್ಯ ಸರ್ಕಾರ ಮಾಡಿದ್ದೇನೆಂದರೆ ಅದರ ಅನ್ವಯ FIR ಅನ್ನು ದಾಖಲಿಸ್ತು. ದಾಖಲಿಸಿದಂಥ FIRನ ತನಿಖೆ ಮಾಡಬಹುದು. ಬೈ ಡಿಫಾಲ್ಟ್ ತನಿಖೆ ಮಾಡುವಂಥದ್ದು ಲೋಕಾಯುಕ್ತ ಪೊಲೀಸ್. ಆ ತನಿಖೆಯನ್ನು CBIಗೆ ಹಸ್ತಾಂತರಿಸಿರುವಂಥದ್ದು ಅಷ್ಟೇ. ಬಟ್ ಈ ಮೆರಿಟ್ಸ್ ಆಫ್ ದಿ ಕೇಸಸ್ ಅನ್ನು ನೋಡಿದರೆ ಇದು ನೈತಿಕವಾಗಿ ಸರಿ ತಪ್ಪು ಅಂತಕ್ಕಂಥದ್ದು ಉಂಟಾ, ಅಥವಾ ಕ್ರಿಮಿನಲ್ ಆಗಿರ್ತಕ್ಕಂಥ, ಈಗ ಅಂದರೆ ಮೇಲ್ನೋಟಕ್ಕೆ ಈಗ ಅವ್ರ ಜಾಗ ಇತ್ತು, ಅವ್ರಿಗೆ ತಪ್ಪಾಗಿ ಬಂದಿದೆ ಅಂತಕ್ಕಂಥದ್ದು, ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಬರುತ್ತಾ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಹಿಂದಿನ ಸೆಕ್ಷನ್ 13(1)(d) ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಏನು ಹೇಳ್ತಿದ್ದು ಅಂದರೆ,
ಅಧಿಕಾರವನ್ನು ಬಳಸಿ ಅಧಿಕಾರವನ್ನು ಬಳಸಿ ದುರ್ಬಳಕೆ. ಬಟ್ ಅದೇನು ಹೇಳುತ್ತೆ ಅಂದರೆ ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾಗಿ ಯಾವುದೇ ವ್ಯಕ್ತಿಗೆ ಒಂದು ಬೆನಿಫಿಟನ್ನು ಕೊಡೋದಾದರೆ ಅಥವಾ ನಿಯಮಗಳನ್ನು ಉಲ್ಲಂಘಿಸಿ ಯಾವುದೇ ವ್ಯಕ್ತಿಗೆ ಬೆನಿಫಿಟನ್ನು ಕೊಡೋದಾದರೆ ಅದೆಲ್ಲವೂ ಕೂಡ ಭ್ರಷ್ಟಾಚಾರವಾಗುತ್ತೆ. 7 ವರ್ಷಗಳ ಸಜೆ ಇರ್ತಿತ್ತು. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಇವಾಗ 2018 ನಂತರ ಸ್ವಲ್ಪ ಮೈನರ್ ಬದಲಾವಣೆ ಆಗಿದೆ. ಬಟ್ ಭಾಳಷ್ಟು ಜನರಿಗೆ ಶಿಕ್ಷೆ ಆಗಿರುವಂಥದ್ದು ಈಗ ಚೌತಾಲಾ ಅವ್ರಿಗೆ 10 ವರ್ಷಗಳ ಶಿಕ್ಷೆ ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ನಲ್ಲಿ ಆಗಿದ್ದಂಥದ್ದು. ಅದರಲ್ಲೇ ಅಧಿಕಾರವನ್ನು ದುರ್ಬಳಕೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾಗಿ ನಡ್ಕೊಂಡ್ರೆ, ಯಾಕೆಂದರೆ ಈ ಕಾನೂನು ಏನಿತ್ತು 2018ರವರೆಗೆ ಈಗಲೂ ಅದೇ ಥರ ಮುಂದುವರಿತಾ ಇದೆ. ನಮ್ಮಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಭಾಳ ಪ್ರಬಲವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಸೇವಕ ಆಗಿರುವಂಥವನು ಮಾಡುವಂಥ ಒಂದು ತೀರ್ಮಾನ ಅಥವಾ ನಿರ್ಧಾರ ಏನಿದೆ ಅದರಲ್ಲಿ ಅವನು ಯಾವಾಗಲೂ ಮನಗಂಡಿರಬೇಕು, ಇದರಿಂದ ನನಗೆ ನೇರವಾಗಿ ಯಾವುದೇ ಅಥವಾ ನನಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಥರದ ಬೆನಿಫಿಟ್ ಸಿಗ್ತಾ ಇಲ್ಲ. ಆ್ಯಂಡ್ ಅದು ಫ್ಯಾಮಿಲಿಗೂ ಕೂಡ ಅನ್ವಯಿಸುತ್ತೆ. ಮತ್ತು ಇದು ಸಾರ್ವಜನಿಕ ಒಳಿತನ್ನಷ್ಟೇ ಸಾಧಿಸುತ್ತೆ ಅಂತ. ನೀವು ಯಾವುದೋ ಒಂದು ಕಂಪನಿಗೆ ಪಾರ್ಕನ್ನು ಕೊಡ್ಬೋದು ಅಥವಾ ಯಾವುದೋ ಒಂದು ಕಂಪನಿಗೆ ಆ್ಯಕ್ಚುಲಿ ಲೇಕ್ ಮ್ಯಾನೇಜ್ಮೆಂಟನ್ನು ಕೊಡ್ಬೋದು. ಬಟ್ ಆದರೆ ಕಂಪ್ನಿಯನ್ನು ಉದ್ಧಾರ ಮಾಡೋದಕ್ಕಲ್ಲ, ಸಾರ್ವಜನಿಕ ಹಿತಾಸಕ್ತಿ ಅನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಈ ವ್ಯಕ್ತಿ ಸೂಕ್ತವಾಗಿದ್ದಾನೆ, ಯಾವುದೇ ಡಿಸಿಷನ್ ಯಾವುದೇ ಸೈನ್ ಹಾಕೋದಕ್ಕಿಂತ ಮುಂಚೆ ಅದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಅಂತ. ಇದರಲ್ಲಿ ಹಂಗೆ ಅನ್ನಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಕೆ ವಿ ಧನಂಜಯ ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.